ರಾಜ್ಯದಲ್ಲಿ ಸರ್ಕಾರ ಹಾಸ್ಟೆಲ್ ವಸತಿ ನಿಲಯಗಳಲ್ಲಿ ಸುಮಾರು 25,000 ಜನ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಹೊರಗುತ್ತಿಗೆ ನೌಕರರ ಬದುಕು ಭಾಳಷ್ಟು ಅತಂತ್ರ ಆಗಿದೆ. ಇವತ್ತು ಒಂದು ಕಡೆ ಸರ್ಕಾರ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡ್ತಾಯಿದೆ, ಇನ್ನೊಂದು ಕಡೆ ಮ್ಯಾನ್ ಪವರ್ ಏಜೆನ್ಸಿಗಳು ನಮಗೆ ಟೈಮಿಗೆ ವೇತನ ಕೊಡಲ್ಲ, PF ಕಟ್ಟಲ್ಲ, ESI ಕಟ್ಟಲ್ಲ, ಹಲವಾರು ರೀತಿ ಶೋಷಣೆ ಇದೆ. ಒಂದು ಕಡೆ ಅಧಿಕಾರಿಗಳು ನಮ್ಮದು ಕಿರುಕುಳಿದ್ರೆ, ಒಂದು ಕಡೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆ ಇದೆ. ಈ ಎಲ್ಲ ನೌಕರರಿಗೆ ಏನದ ನಾವು ಸೇವಾ ಭದ್ರತೆ ಕೊಡಬೇಕಂತ ಕೇಳ್ತೀವಿ. ಇವತ್ತು ಯಾರೇ ಒಬ್ಬ ಖಾಯಂ ನೌಕರರು ಬಂದರೆ ನಮ್ಮ ಹೊರಗುತ್ತಿಗೆ ನೌಕರರು ಹೊರಗೆ ಹೋಗ್ಬೇಕು ಹಾಸ್ಟೆಲ್ ಬಿಟ್ಟು. 15-20 ವರ್ಷ ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಅದಕ್ಕಾಗಿ ಸೇವಾ ಭದ್ರತೆ ಕೊಡಬೇಕು. ಕನಿಷ್ಠ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಕಾರ್ಮಿಕ ಮಂತ್ರಿಗಳು ಲಾಡ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಿಮ್ಗೆ ಈ ವರ್ಷ ನಾವು ಮಿನಿಮಮ್ ಏಜ್ 31,000 ಕೊಡ್ತೇವೆ ಅಂತ ಹೇಳಿದರು. ಹೇಳೇ 1 ವರ್ಷ ಆಯಿತು, ಇಲ್ಲಿವರೆಗೂ ಕೂಡ ಅದು ಜಾರಿ ಆಗಿಲ್ಲ. ಮಿನಿಮಮ್ ಏಜ್ ಕೊಡಬೇಕು, ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು. ಇವತ್ತು ಖಾಸಗಿ ಅಂಗಡಿಯವ್ರನ್ನೂ ಕೂಡ ವಾರಕ್ಕೊಂದು ರಜೆ ಕೊಡ್ತಾರೆ ನೌಕರರಿಗೆ. ಆದರೆ ನಮ್ಗೆ ಇವತ್ತು ಯಾವುದೇ ಕಾರಣದಿಂದ ರಜೆನೇ ಇಲ್ಲ. ಮುಂಜಾನೆ 6 ಗಂಟೆಗೆ ಹೋದ್ರೆ ರಾತ್ರಿ 15 ಗಂಟೆವರೆಗೂ ನಾವು ಕೆಲಸ ಮಾಡಬೇಕು. ಅಷ್ಟು ಮಾಡಿದ್ರೂ ಕೂಡ ಯಾರಿಗೂ ಕೂಡ ಇಷ್ಟು ಕೆಲಸ ಮಾಡ್ತಾರೆ ಅಂಥೇಳಿ ಒಂದು ಅದ್ರ ಬಗ್ಗೆ ಅನುಕಂಪನೆ ಇಲ್ಲ. ಹೀಗಾಗಿ ಇವತ್ತು ನಾವು ಬೀದರ್ ಮಾದರಿಯಲ್ಲಿ ನಮ್ಮದು ವೇತನ ಪಾವತಿ ಮಾಡಿರಿ ಅಂತ ಬೀದರ್ದಾಗ ಅಂದರೆ ಅಲ್ಲಿ ಒಂದು ಚೈಲ್ಡ್ ಅಂಥೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕೋಆಪರೇಟಿವ್ ಸ್ವಸಹಕಾರ ಸಂಘ ಅಂತ ಮಾಡಿ ಅದ್ರ ಮೂಲಕ ವೇತನ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವುದೂ ಹೆಚ್ಚಾಗಿ ವೇತನ ಪಾವತಿಯಲ್ಲಿ ತಾರತಮ್ಯ ಆಗಲ್ಲ ಮತ್ತು ಎಲ್ಲಿ PF ESI ಸರಿಯಾಗಿ ಕಟ್ತಾ ಇದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ರಿ ಮಾಡಿರಿ ಅಂಥೇಳಿ ನಾವು ಸರ್ಕಾರ ಮೇಲೆ ಒತ್ತಾಯ ತರ್ತಾಯಿದ್ದೆವು. ವಾರಕ್ಕೊಂದು ರಜೆ ಕೊಡಬೇಕು ಮತ್ತು ಸಿಬ್ಬಂದಿ ಕಡಿತ ಮಾಡಿದ್ದಾರೆ. ಸಿಬ್ಬಂದಿ 100ಕ್ಕೆ 5 ಜನ ಇದ್ದು 4 ಜನ ಮಾಡಿ ಮಷಿನ್ಗಳು ಕೊಡ್ತೇವೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅಂತೇಳಿ ಇವತ್ತು ಸಿಬ್ಬಂದಿ ಕಡಿತ ಮಾಡ್ಯಾರ. ಹೀಗಾಗಿ ಸಿಬ್ಬಂದಿ ಕಡಿತದಿಂದ ಕೆಲಸದ ಹೊರೆ ಹೆಚ್ಚಾಗ್ಯದ. ಈಗಾಗಲೇ ಸಿಬ್ಬಂದಿ ಕಡಿತ ಮಾಡಿ 1 ವರ್ಷ ಆಯಿತು. ಅದು ಎಲ್ಲಿ ಅವರು ಜಾರಿನೇ ಮಾಡಿಲ್ಲ, ಎಲ್ಲಿ ಮಷಿನ್ ಮಾಡಿಲ್ಲ, ಎಲ್ಲಿ ರೊಟ್ಟಿ ಮಾಡಿಲ್ಲ, ಎಲ್ಲಿ ಚಪಾತಿ ಮಾಡಿಲ್ಲ. ಆದರೆ ಏಕಾಏಕಿ ಸಿಬ್ಬಂದಿ ಕಟ್ ಮಾಡಿದ್ರೆ ಕೊಡ್ತೇವಂತ ಕೊಟ್ಟಬೇಕಾದ್ರೆ ಕಟ್ ಮಾಡಬೇಕಿತ್ತು, ಅಡ್ವಾನ್ಸಾಗಿ ಕಟ್ ಮಾಡ್ಯಾರ. ಕೆಲಸದ ಹೊರೆ ಹೆಚ್ಚಾಗಿ ಇವತ್ತು ನಮ್ಮ ಅನಾರೋಗ್ಯದಿಂದ ಭಾಳಷ್ಟು ನಮ್ಮ ಹೊರಗುತ್ತಿಗೆ ನೌಕರರು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಹೋದ ತಿಂಗಳ ದೀಪಾವಳಿ ಟೈಮಿನಾಗ ಸುಮಾರು ಜನ ಆಸ್ಪತ್ರೆದಾಗೆ ಇದ್ದರು. ಒಂದು ಕಡೆ ವೇತನಗಳು ಇಲ್ಲ, ಟೈಮಿಗೆ 7-8 ತಿಂಗಳು ವೇತನ ಇದ್ದಿಲ್ಲ. ಅದಾದ್ಮೇಲೆ ಒತ್ತಡ ತಂದು ಹೋರಾಟ ಮಾಡಿದಕ್ಕೆ ಅದು ವೇತನ ಪಾವತಿಗೆ ಈಗಾಗಲೇ ಕೊಡ್ತೀವಂತ ಒಪ್ಕೊಂಡಾರೆ. ಇನ್ನೂ ಕೈ ಸೇರಿಲ್ಲ, ನಾಳೆ ನಡೆದ ಸೇರ್ಬೋದು. ಅಂದ್ರೇನು ಸರ್ಕಾರ ಮ್ಯಾಗ ಕೂಲಿ ಕೆಲಸ ಮಾಡಿನೂ ಕೂಡ ವೇತನಕ್ಕಾಗಿಯೂ ಕೂಡ ಹೋರಾಟ ಮಾಡೋ ಪರಿಸ್ಥಿತಿ. PF ಕಟ್ಟಲ್ಲ, ESI ಕಟ್ಟಲ್ಲ, ಭಾಳ ಶೋಷಣೆ. ಅದಕ್ಕೆ ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೋಬೇಕು. ಕನಿಷ್ಠ 31,000 ವೇತನ ಕೊಡಬೇಕು ಮತ್ತು ಅವರು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು. ಖಾಯಂ ನೌಕರ ಜಾಗದಾಗ ಖಾಯಂ ನೌಕರು ಬರಬೇಕು. ನಮ್ಮ ಹೊರಗುತ್ತಿಗೆ ನೌಕರ ಕೆಲಸ ಮಾಡೋ ಜಾಗದಾಗ ಹೊರಗುತ್ತಿಗೆ ಖಾಯಂ ನೌಕರರಲ್ಲಿ ವರ್ಗಾವಣೆ ಮಾಡಬಾರ್ದು ಅಂತೇಳಿ ಒಂದು ಈ ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೆವು. ಇವತ್ತು ಇದೇ ಡಿಸೆಂಬರ್ 18ಕ್ಕೆ ಸುವರ್ಣಸೌಧ ಬೆಳಗಾವಿಯಲ್ಲಿ ಇವತ್ತು ಸಾವಿರಾರು ಹೊರಗುತ್ತಿಗೆ ನೌಕರರ ಧರಣಿ ಸತ್ಯಾಗ್ರಹ ನಡೀತದೆ. ಆ ಒಂದು ಧರಣಿಯಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಹೊರಗುತ್ತಿಗೆ ನೌಕರರು ಬಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮ ಮೂಲಕ ಎಲ್ಲ ನೌಕರರಲ್ಲಿ ವಿನಂತಿ ಮಾಡ್ತೇನೆ.